ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರನ್ಯಾ ರಾವ್ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ರನ್ಯಾ ರಾವ್ ಡಯಲ್ ಮಾಡಿದ್ದು ಯಾವ ಮಿನಿಸ್ಟರ್ಗೆ? ರನ್ಯಾ ರಾವ್ ಮೊಬೈಲ್ ಅಲ್ಲಿರುವ ಆ ಮಂತ್ರಿಯ ಮೊಬೈಲ್ ನಂಬರ್. ತಕ್ಷಣ ಫೋನ್ ಅನ್ನು ಕಸಿದಿದ್ದಾರೆ. ಹಾಗಾದ್ರೆ ಯಾರು ಆ ಮಂತ್ರಿ? ಇಬ್ಬರು ಮಂತ್ರಿಗಳ ಬಿಗ್ ಲಿಂಕ್ ಸಿಕ್ಕಿದೆ ಅನ್ನುವಂಥ ವಿಚಾರ ಈಗ ಸ್ಫೋಟಗೊಳ್ತಾ ಇದೆ. ಸೆಷನ್ನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಏನು ಹಾಗಾದ್ರೆ ಈ ಪ್ರಕರಣದ ಅತಿ ದೊಡ್ಡ ತಿರುವು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರನ್ಯಾ ರಾವ್ ಒಬ್ರು DGP, ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳಾಗಿದ್ದಾಳೆ. ಸೊ ಆ ಪೊಲೀಸ್ ಅಧಿಕಾರಿಯ ಮೂಲಕ ಯಾರಾದರೂ ದೊಡ್ಡ ನಾಯಕರು ಈ ರೀತಿ ಜಾಲ ಹೆಣೆದಿದ್ರ? ಆಕೆ ಜೊತೆಗೆ ನೇರ ಸಂಪರ್ಕ ಇತ್ತಾ? ದುಬೈಯಲ್ಲಿ ಕಾಯ್ತಿದ್ದವ್ರು ಯಾರು ಅನ್ನೋದು ಬೇಕಲ್ವಾ? ಇದೆಲ್ಲ ಆ್ಯಂಗಲಲ್ಲಿ ತನಿಖೆ ಆಗ್ತಿದೆ. ಇದ್ರ ನಡುವೆ ಸಿಕ್ಕಿರುವ ಟ್ವಿಸ್ಟ್ ಇದು. ಯಾಕಂದ್ರೆ ದೇಶದ ಒಳಗಡೆ ರಾಜಕಾರಣಿಗಳು ಒಬ್ಬರಿಂದ ಒಬ್ಬರಿಗೆ ಎಲ್ಲ ಕಡೆ ಲಿಂಕ್ ಇರುತ್ತೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ DRIನಿಂದ ಹಿಡಿದು ಕಸ್ಟಮ್ ಆಫೀಸರ್ಸಿಂದ ಹಿಡಿದು ಎಲ್ಲರೂ ಕೂಡ ಅಡ್ಜಸ್ಟ್ ಆಗಿದ್ರು. ಇಲ್ಲಿ IT ಅವರಿಂದ ಹಿಡಿದು ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಆ ಆರೋಪ ಕೇಳಿ ಬರ್ತಾ ಇದೆ, ಶಂಕೆ ವ್ಯಕ್ತವಾಗ್ತಿದೆ. ಅಂತಹ ಸುಳಿವುಗಳು ಸಿಕ್ಕಿವೆ ಅಂತೆ ಆರಂಭಿಕ ಹಂತದಲ್ಲಿ. ಈಗ ಆದ್ರೆ ದುಬೈ ಏರ್ಪೋರ್ಟ್ ಅಲ್ಲಿ ಒಂದು ಪಿನ್ನು ಕಣ್ಣು ತಪ್ಪಿಸಿ ಹಾಕ್ಸೋದಕ್ಕೂ ಕೂಡ ಕಷ್ಟ. ಒಂದು ಸಣ್ಣ ಸೂಜಿಯನ್ನು ಕೂಡ ಪರ್ಮಿಷನ್ ಇಲ್ಲದೆ ಆ ಕಡೆಯಿಂದ ಈ ಕಡೆ ತರೋದು ಅಷ್ಟು ಸಲೀಸಿನ ಕೆಲಸ ಅಲ್ಲ. ಅಲ್ಲಿ ಅಷ್ಟು ಕೆಜಿ ಗೋಲ್ಡ್ ಸಾಗಿಸ್ತಾ ಇದ್ಲು ಅಂದ್ರೆ ಆ ಹಂತದಲ್ಲೂ ಕೂಡ ಆಕೆ ರಕ್ಷಣೆಗೆ ನಿಂತವರ ಪ್ರಭಾವ ಇತ್ತು ಅನ್ನೋದು ಕ್ಲಿಯರ್ ಆಗಿದೆ. ಇಲ್ಲಷ್ಟೇ ಅಲ್ಲ, ಅಲ್ಲಿ ಕೆಲವು ಹವಾಲಾ ಲಿಂಕು ಮತ್ತು ಕ್ರಿಪ್ಟೋ ಕರೆನ್ಸಿ ಮೂಲಕ ವ್ಯವಹಾರಗಳು ನಡೀತಾ ಇದ್ದದ್ದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಇದ್ರ ನಡುವೆ ಮಿನಿಸ್ಟರ್ ಒಬ್ಬರ ನಂಬರ್, ಪೊಲೀಸರ ಬೆಂಗಾವಲಿನಲ್ಲಿಯೇ ಆರೋಪಿ ನಿರಾಯಾಸವಾಗಿ ಚಿನ್ನದೊಂದಿಗೆ ವಿಮಾನ ನಿಲ್ದಾಣದಿಂದ ಹೊರಗಡೆ ಬರ್ತಾ ಇದ್ಲು ಅನ್ನುವಂಥ ವಿಚಾರ. ಹಾಗಾದ್ರೆ ಸಾಧ್ಯನಾ ಇದು? 15 kg ಚಿನ್ನನ ಏರ್ಪೋರ್ಟಲ್ಲಿ ಹೊರಗಡೆ ತಗೊಂಡು ಬರೋಕ್ಕೆ ಸಾಮಾನ್ಯರ ಸಾಧ್ಯ ಇದೆಯಾ? ಪೊಲೀಸರ ಬೆಂಗಾವಲೇ ಇತ್ತು, ಕೆಲವು ಅಧಿಕಾರಿಗಳೇ ಕಾಯ್ತಿದ್ರು ಅಂತ. ಹಾಗೆ ದುಬೈ ವಿಮಾನ ನಿಲ್ದಾಣದಲ್ಲೂ ಕೂಡ ಸಹಕಾರ ಇತ್ತು. ದೇಶದಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ನಾವು ಹೇಳಿದ ಹಾಗೆ ಇಲ್ಲಿಂದ ಅಲ್ಲಿಗೆ ಲಿಂಕ್ ಇತ್ತು ಅನ್ನೋದೆಲ್ಲ ಗೊತ್ತಾಗಿದೆ. ಪ್ರಭಾವ ಹೊಂದಿರೋರ ಇಬ್ಬರು ಮಿನಿಸ್ಟರ್ಗಳ ಲಿಂಕ್ ಈಗ ಸಿಕ್ಕಿದೆಯಂತೆ. ಯಾವ ಮಿನಿಸ್ಟರ್ಸು, ಏನು ಕಥೆ ಅನ್ನೋದು ವ್ಯಕ್ತವಾಗಬೇಕೀಗ, ಹೊರಗಡೆ ಬರಬೇಕದು. ಆ ಶಂಕೆ ವ್ಯಕ್ತವಾಗಿದೆ ಆರಂಭಿಕ ಹಂತದಲ್ಲಿ ಅಂತ ಹೇಳಲಾಗ್ತಿರೋದು. ಈಗ ಸೆಷನ್ನಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಸುನಿಲ್ ಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ, ಗೃಹ ಸಚಿವರು ಆನ್ಸರ್ ಮಾಡಿದ್ದಾರೆ ಇದಕ್ಕೆ. ರನ್ಯಾ ರಾವ್ ಅರೆಸ್ಟ್ ಆದ ದಿನ, ಅರೆಸ್ಟ್ ಮಾಡೋಕೆ ಬಂದ ತಕ್ಷಣ, ಯಾಕಂದ್ರೆ ಆಕೆ ಮೇಲೆ ಸುಮಾರು ದಿನದಿಂದ ಕಣ್ಣಿಟ್ಟಿದ್ರು. ಒಂದೇ ಸಲ ಅರೆಸ್ಟ್ ಮಾಡೋಕ್ಕಾಗಲ್ವಲ್ಲ, ಎಲ್ಲಿಗೆ ಹೋಗ್ತಾಳೆ ಆಕೆ ಮಾಹಿತಿಯನ್ನು ಡೆಲ್ಲಿಲಿದ್ದ ಒಬ್ಬ ಸ್ಮಗ್ಲರು ಏನೋ ಕೊಟ್ಟ ಬಳಿಕ ಆಕೆ ಮೇಲೆ ಕಣ್ಣಿಟ್ಟಿರ್ತಾರೆ DRI ಅವರು. ಆಮೇಲೆ ಚಲನವಲನೆಲ್ಲ ನೋಡ್ತಿರ್ತಾರೆ. ಒಂದು ದಿನ ಹಿಡ್ಕೋತಾರೆ. ಹಿಡ್ಕೊಂಡ ತಕ್ಷಣ ಒಬ್ಬರು ಮಿನಿಸ್ಟರ್ಗೆ ಡಯಲ್ ಮಾಡ್ತಾರಂತೆ ಆಕೆ. ಆ ಫೋನನ್ನು ಕಿತ್ತುಕೊಳ್ಳಾಗತ್ತೆ. ಅದ್ರ ನಂಬರ್ ಇದೆಯಲ್ಲ, ಆಕೆ ಡಯಲ್ ಮಾಡಿದ್ದು ಯಾರಿಗೆ? ಆ ಸಚಿವರಿಗೆ ಈಗ ಸಂಕಷ್ಟ ಬಂದೊದಗುತ್ತಾ? ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಈ ರೀತಿಯಾದಂತಹ ಸ್ಮಗ್ಲಿಂಗ್ಗಳು ನಡೀತಾ ಇದ್ರು ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ? ಇಲ್ದನ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ. ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ, ಅದೆಲ್ಲ ನಾವೇನು ಹೇಳಕ್ ಹೋಗೋದಿಲ್ಲ. ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರಕ್ಕೆ DRIನವರಾಗಲಿ ಅಥವಾ ಈಗ CBI ಕೊಟ್ಟಿದ್ದೇವೆ ಅಂತೇಳಿ ಪತ್ರಿಕೆನಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ CBI ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ಗೆ ಬರ್ಕೊಳ್ತಾರೆ. ಅದೊಂದು ಪ್ರೊಸೀಜರಲ್ಲಿದು, ಅದು ಕೂಡ ಮಾಡಿಲ್ಲ. ಅಥವಾ ಸಿಂಪಲ್ ಆಗಿ ಪೊಲೀಸರು ನನ್ನ ಅರೆಸ್ಟ್ ಮಾಡ್ತಿದ್ದಾರೆ ರಕ್ಷಿಸಿ ಅಂತ ಕೇಳ್ಕೊಳಕ್ ಹೋದ್ರೆ ಹಂಗೆ ಕಣ್ಕಂಡವ್ರು ಫೋನ್ ಮಾಡಿದ್ರಲ್ಲ, ರಕ್ಷಿಸಲ್ಲ ಮಿನಿಸ್ಟರು. ರಕ್ಷಿಸುವ ಸಾಮರ್ಥ್ಯ ಇರುವಂತಹ ಮಿನಿಸ್ಟರ್ ಯಾರು? ಇದು ಹೊರಗಡೆ ಬರಬೇಕಾಗಿದೆ. ಮತ್ತೊಂದು ಕಡೆ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರ ಲಿಂಕ್ ಇದೆ ಅಂತ ಈಗ ಕೇಳಿ ಬರ್ತಿರೋದು. ಇನ್ನಷ್ಟೇ ಡೀಟೇಲ್ಸ್ ಸಿಗಬೇಕು. ಅದನ್ನೇ ಸುನಿಲ್ ಕುಮಾರ್ ಅವರು ಎತ್ಕೊಂಡಿದ್ದಾರೆ.
ಯಾರು ಆ ಮಿನಿಸ್ಟರ್ಸು ಮತ್ತೊಂದು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಲ್ಲ. ಕಂಡ ಕಳ್ಳಾಟಗಳೆಲ್ಲ ನಡೀತಾ ಇದೆ, ಕಳ್ಳ ಸಾಗಾಣೆಗಳು ಅಂತ ಕೇಳಿದ್ವಿ. ಬಟ್ ಈ ರೀತಿ ಸ್ಮಗ್ಲಿಂಗ್ಗೆ ಸಪೋರ್ಟ್ ಕೊಟ್ಟವ್ರು ಯಾರು? ಏರ್ಪೋರ್ಟಲ್ಲಿ ಇಂಥದ್ದೆಲ್ಲ ನಡೆಯೋಕೆ ಬಿಟ್ಟವ್ರು ಯಾರು? ದುಬೈಗೆ ಒಂದು ತಿಂಗಳಲ್ಲಿ 15-20 ಸಲ ಹೋಗಿ ಬರೋಕ್ಕೆ ಸಾಧ್ಯ ಅಂದರೆ ಯಾರ ರಕ್ಷಣೆ ಇದೆ? ಇದೆಲ್ಲ ಪ್ರಶ್ನೆ ಹಾಕ್ತಾರೆ. ಇಬ್ಬರು ಮಂತ್ರಿಗಳ ಕೈ ಇರೋದ್ರ ಬಗ್ಗೆ ಈಗ ವಿಚಾರ ಹೊರಗಡೆ ಬರ್ತಿದೆಯಲ್ಲ, ಇದಕ್ಕೆ ಸರ್ಕಾರ ಏನು ಮಾಡುತ್ತೆ ಹಾಗಾದ್ರೆ? ಕ್ರಮ ಕೈಗೊಳ್ಳುತ್ತಾ? ಕ್ರಮ ಅಂದ್ರೆ ಈಗ CBI DRI ಮಾಡ್ತಿದ್ದಾರೆ, ಬಟ್ ಇಲ್ಲಿ ಅವ್ರು ಯಾರು ಏನು ಎತ್ತ ಅಂತ ನೋಡ್ಬೇಕಲ್ಲ. ಮತ್ತೆ KIADB ಭೂಮಿ ಕೊಟ್ಟಿದ್ದು, ನಿರಾಣಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಲಾಗಿತ್ತು, ಅಲ್ಲಿ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ ನಮ್ಮ ಅವಧಿಯಲ್ಲಿ ಅಂತ ಅವರು ಕ್ಲಾರಿಫಿಕೇಶನ್ ಆ ಕಡೆಯಿಂದ. ರನ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾರಾವ್ ಅವರು ಫೋನ್ ಮಾಡಿ ಬಚಾವ್ ಆಗ್ಲಿಕ್ಕೆ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ ಸಹ, ಕಾಂಗ್ರೆಸ್ನ ಮಿನಿಸ್ಟರ್ ಸಹ ಅವಳನ್ನ ಬಚಾವ್ ಮಾಡ್ಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು CEO KIADBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಇಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತೊಂದು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪನಿಗೆ ಅಲೋಕೇಶನ್ ಆಗಿದೆ. ಇದೆಲ್ಲದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಹೊರಗಡೆ ಬರಬೇಕು ಅಂದರೆ ಸರ್ಕಾರದಿಂದ ಏನಾದರೂ ಇನ್ವೆಸ್ಟಿಗೇಷನ್ ಮತ್ತೊಂದು ನಡೆಯುತ್ತಾ, ಅಥವಾ CBIದೆ ಹೊರಗಡೆ ಬರಲಿ ಅಂತ ಬಿಡ್ತಾರ ಗೊತ್ತಿಲ್ಲ. ಗೃಹ ಸಚಿವರು ಹೇಳ್ತಿರೋದು ಏರ್ಪೋರ್ಟ್ದೆಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು, ಆದರೂ ನಾವೇನಿದು ನಡೆದೇ ಇಲ್ಲ ಮತ್ತೊಂದು ಅಂತ ಹೋಗ್ತಾ ಇಲ್ಲ, ಮುಚ್ಚಾಕೋದು ಮತ್ತೊಂದು ಅನ್ನೋದು ಇಲ್ವೇ ಇಲ್ಲ. CBI ಎಲ್ಲ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಯಾರು ಬಣ್ಣ ಬಯಲಾಗಬೇಕು ಬಯಲಾಗಲಿ ಬಿಡಿ, ಅದಕ್ಕೇನಿದೆ ಅಂತ ಕಾಂಗ್ರೆಸ್ನ ಮಿನಿಸ್ಟರ್ಗಳೆಲ್ಲ ಈಗ ರಿಯಾಕ್ಷನ್ ಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಅವ್ರು DGP ಮಗಳು ಬೇರೆ ಏನೇನು ಅಂತ ಎಲ್ಲ ಹೊರಗಡೆ ಬರಲಿ ನೋಡೋಣ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂದು ರೀತಿಯಲ್ಲಿ ಢವ ಶುರುವಾಗಿದೆಯಾ? ಯಾರ ಕಾಲು ಬುಡಕ್ಕೆ ಬರುತ್ತೆ ಇದು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರ. BJP ಅವಧಿಯಲ್ಲಿ 12 ಎಕರೆ ಲ್ಯಾಂಡು ನಿರಾಣಿಯವರು ಮಿನಿಸ್ಟರ್ ಆಗಿದ್ರು ಆಗ. ಹಾಗಾಗಿ ಅವರು ತಡ ಮಾಡದೆ ಪ್ರೆಸ್ ಮೀಟ್ ಮಾಡಿ ಏನು ನಿಯಮ ಉಲ್ಲಂಘನೆ ಆಗಿರಲಿಲ್ಲ, ಅವ್ರಿಗೆ ನಿಯಮದ ಪ್ರಕಾರನೇ ಅವ್ರ ಇಂಡಸ್ಟ್ರಿಗೆ ನಾವು ಭೂಮಿ ಕೊಟ್ಟಿದ್ದು ಅಂತ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಈಗಿನ KIADB ಅವರು ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಹಿಂದಿನವ್ರು ಕೊಟ್ಟಿದ್ದು ಹಾಗೆ ಅಂತ. ಬಟ್ ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಲಾಗಿತ್ತು, ರಿಸರ್ವೇಷನ್ ಈ ಜಾತಿ ತಪ್ಪಾಗಿ ಕೊಟ್ಟು ಅವರು ತಗೊಂಡಿದ್ದಾರೆ ಅನ್ನುವಂಥ ಆರೋಪನೂ ಕೇಳಿ ಬರ್ತಾ ಇದೆ. ನೋಡ್ಬೇಕು ಅದೆಲ್ಲ ಏನೇನು ಅಂತ. ಇದ್ರ ನಡುವೆ ಈಗ ಇಬ್ಬರು ಮಿನಿಸ್ಟರ್ಸ್ ಅಂತ ಹೇಳಲಾಗ್ತಿದೆ. ಈಗಿರುವಂತಹ ಸರ್ಕಾರದ ಭಾಗವಾಗಿರುವ ಪ್ರಭಾವಿ ಮಂತ್ರಿಗಳು ಯಾರ್ಯಾರು ಹಾಗಾದ್ರೆ ಕೇಳಿ ಬರ್ತಿರೋ ಆರೋಪ ನಿಜವೇ ಆಗಿದ್ದಲ್ಲಿ ಡಯಲ್ ಮಾಡಿದ ನಂಬರ್ ಯಾರದ್ದು, ಇದೆಲ್ಲ ಈಗ ಹೊರಗಡೆ ಬರಬೇಕು. ಒಟ್ಟಿನಲ್ಲಿ ಯಾರ್ಯಾರಿಗೆ ಟೆನ್ಷನ್ನು ಮತ್ತು ಇದು ಯಾರಿಂದ ಔಟ್ ಆಯಿತು? ಇಷ್ಟು ದಿನಗಳ ಕಾಲ ಆಕೆ ಮಾಡ್ತಾ ಇದ್ಲು ಅಂದರೆ ಅಧಿಕಾರಿಗಳ ಮತ್ತು ದೊಡ್ಡವರ ಕೃಪಾ ಕಟಾಕ್ಷದಿಂದ. ಈಗ ಒಬ್ಬರ ಬಣ್ಣ ಬಯಲು ಮಾಡೋದಕ್ಕೆ ಇನ್ನೊಬ್ಬರು ನಿಂತ್ರ ರಾಜಕಾರಣದ ಈ ಜಟಾಪಟಿ ಕುರ್ಚಿ ಫೈಟು ಮತ್ತೊಂದು BJP ಕಾಂಗ್ರೆಸ್ ಎರಡೂ ಕಡೆ ಸಿಕ್ಕಾಪಟ್ಟೆ ನಡೀತಿದೆಯಲ್ಲ. ಒಬ್ಬರು ಕೇಸ್ ಇನ್ನೊಬ್ಬರು ತೆಗೆಯೋದು. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಈ ಮೂಡಾ ಕೇಸು ಮತ್ತೊಂದು ವಾಲ್ಮೀಕಿ ಕೇಸು ಬೇರೆ ಬೇರೆ ಕೇಸು ಎಲ್ಲಾದ್ರ ಹಿಂದೆನೂ ಕೈ ಒಳಗಡೆನೆ ಕೆಲವರ ಕಾರ್ಯಾಚರಣೆ ಇದೆ ಅಂತ. ಆ ಥರ ಏನಾದರೂ ಈ ರನ್ಯಾ ಕೇಸಲ್ಲೂ ರಾಜಕೀಯ ವೈಷಮ್ಯನೂ ಇದು ಹೊರಗಡೆ ಬರೋಕ್ಕೆ ಕಾರಣ ಆಯ್ತಾ? ಆ ಮಿನಿಸ್ಟರ್ ಬಣ್ಣ ಬಯಲು ಮಾಡೋಣ ಏನೋ ಮಾಡ್ತಾನೆ ಅಂತಿದ್ದಾರೆ, ಬದಲಿ ಅವ್ರ ಬಣ್ಣ ಆ ಥರದ್ದೇನಾದರೂ ಇದು ಆಯಾಮ, ಅದು ಕೂಡ ಈಗ ಚರ್ಚೆ ಆಗ್ತಿರೋದು. ಒಟ್ಟಿನಲ್ಲಿ ಶಿರಾದ ಬಳಿ, ತುಮಕೂರಿನ ಶಿರಾದ ಬಳಿ ಆಕೆಯ ಕಂಪನಿ, ಅಲ್ಲಿಗೆ 12 ಎಕರೆ ಜಮೀನು, ಆಕೆಗೆ ಇಬ್ಬರು ಮಂತ್ರಿಗಳ ಸಂಪರ್ಕ ಅನ್ನುವಂಥ ವಿಚಾರ ಈಗ ಶಂಕೆ ಮತ್ತು ಆರೋಪ ಕೇಳಿ ಬರ್ತಿರೋದು. ಆ ಲಿಂಕ್ ಸಿಕ್ಕಿದೆಯಂತೆ ಇನ್ವೆಸ್ಟಿಗೇಷನ್ನಲ್ಲಿ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ, ಮತ್ತು ಡಯಲ್ ಆದ ನಂಬರ್. ಇದಿಷ್ಟು ಈಗ ಪ್ರಭಾವಿಗಳಿಗೆ ಸಂಬಂಧಪಟ್ಟಂಥ ಲಿಂಕ್, ಮೊಬೈಲ್ ಲ್ಯಾಪ್ಟಾಪ್ನಲ್ಲಿದ್ದಂಥ ಆಕೆಯ ಕೆಲವು ಮಾಹಿತಿಗಳು ಎಲ್ಲ ಒಂದಕ್ಕೊಂದು ತಾಳಿ ಆಗ್ತಿದ್ದು ಈಗ ಢವ ಶುರುವಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.